ಮೈಸೂರಿನ ನಾರಾಯಣಶಾಸ್ತ್ರಿ ರಸ್ತೆಯಲ್ಲಿ ನಿರ್ಮಾಣ ಮಾಡಿರುವಂತಹ ವಿವೇಕಾನಂದರ ಸ್ಮಾರಕವನ್ನ ಉದ್ಘಾಟನೆ ಮಾಡೋದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರುವ ಶನಿವಾರ ಅಂದರೆ ಆಗಸ್ಟ್ 1ರಂದು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಈ ಒಂದು ನಾವು ಈಗ ದೃಶ್ಯದಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಈ ಒಂದು ವಿವೇಕಾನಂದರ ಒಂದು ಸ್ಮಾರಕ ಇದ್ದ ಸ್ಥಳದಲ್ಲಿ ಒಂದು ವಿವೇಕ ಸ್ಮಾರಕ ಸಾಂಸ್ಕೃತಿಕ ಯುವ ಕೇಂದ್ರವನ್ನು ಕೂಡ ಒಂದು ನಿರ್ಮಾಣ ಮಾಡಲಾಗಿದೆ. ಈ ಒಂದು ಕಟ್ಟಡವನ್ನು ಮೈಸೂರಿನ ರಾಮಕೃಷ್ಣ ಆಶ್ರಮದ ವತಿಯಿಂದ ನಿರ್ಮಾಣವನ್ನು ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಒಂದು ಕಾರ್ಯಚಟುವಟಿಕೆಗಳ ಒಂದು ಕೇಂದ್ರವಾಗಿ ಇದು ಮಾರ್ಪಡುತ್ತೆ. ಇದೇ ಒಂದು ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಸ್ಟ್ 1ಕ್ಕೆ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಬಂದು ಮೊದಲಿಗೆ ಅವರು ಹೆಲಿಕಾಪ್ಟರ್ ಮುಖಾಂತರ ಓವಲ್ ಮೈದಾನದಲ್ಲಿ ಇಳಿತಾ ಇದ್ದಂತೆ ಒಂದು ವಿವೇಕಾನಂದರು ತಂಗಿದ್ದಂತಹ ಒಂದು ಸ್ಥಳಕ್ಕೆ ಬರ್ತಾರೆ. ಯಾಕಂದರೆ 1892ರಲ್ಲಿ ಸ್ವಾಮಿ ವಿವೇಕಾನಂದ ಅವರು ಮೈಸೂರಿಗೆ ಆಗಮಿಸಿದ್ದಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಒಂದು ನಿರಂಜನ ಮಠದ ಹಿಂಭಾಗದಲ್ಲಿ ಒಂದು ಶಿವನ ದೇವಾಲಯವೂ ಇದೆ. ಇದರ ಹಿಂಬದಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಅವರು ಬಂದು ಹೋದ ನೆನಪಿನ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳವನ್ನು ವಿವೇಕಾನಂದರ ಒಂದು ಸ್ಮಾರಕ ಕೇಂದ್ರವನ್ನಾಗಿ ಮಾಡಲಾಗ್ತದೆ. ಅದ್ರ ಜೊತೆಗೆ ಇದಕ್ಕೆ ಹೊಂದಿಕೊಂಡಂತಹ ಒಂದು ಹಳೆಯ ಒಂದು ಶಾಲಾ ಕಟ್ಟಡವನ್ನು ತೆರವುಗೊಳಿಸಿ ಇಲ್ಲಿ ವಿವೇಕ ಸ್ಮಾರಕ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಅಂತ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಯುವಕರಿಗೆ ಒಂದು ಪ್ರೋತ್ಸಾಹದಾಯಕವಾಗುವಂತಹ ಕಾರ್ಯಚಟುವಟಿಕೆಗಳು ಅಂದರೆ ವಿವಿಧ ಒಂದು ಕೋಚಿಂಗ್ ಆಗ್ಬೋದು, ಬೇರೆ ಬೇರೆ ಒಂದು ಲೈಬ್ರರಿಯ ಒಂದು ತೆರೆಯುವ ಮುಖಾಂತರ ಇಲ್ಲಿ ಯುವಕರಿಗೆ ಉಪಯೋಗವಾಗುವಂಥ ಒಂದು ಯುವಕರನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ಈ ಒಂದು ಕೇಂದ್ರ ಕಾರ್ಯಾರಂಭ ಮಾಡುತ್ತೆ ಅಂತ ಹೇಳ್ಬೋದು. ಇದೇ ಒಂದು ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದರ ಉದ್ಘಾಟನೆಗೆ ಆಗಮಿಸಿದರೆ ಈ ಒಂದು ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ಸಂಚರಿಸುವಂಥ ಮಾರ್ಗದಲ್ಲಿ ಇದೀಗ ಸಿದ್ಧತಾ ಕಾರ್ಯಗಳು ಭರದಿಂದ ಸಾಗ್ತಾ ಇದೆ. ನಾವು ನೋಡ್ತಾ ಹೋಗ್ಬೋದು. ಈ ಒಂದು ಕಟ್ಟಡದ ಎದುರಿನಲ್ಲಿ ಒಂದು ಮಹಾರಾಣಿ ಸರ್ಕಾರಿ ಪ್ರೌಢಶಾಲೆ ಮತ್ತು ಕಾಲೇಜು ಇದೆ. ಈ ಒಂದು ಕಟ್ಟಡ ಕೂಡ ಸಾಕಷ್ಟು ಒಂದು ರೀತಿ ಪಾರಂಪರಿಕ ಕಟ್ಟಡ ಆಗಿದ್ದು ಇತ್ತೀಚೆಗೆ ಒಂದು ಶಿಥಿಲಾವಸ್ಥೆ ತಲುಪಿತ್ತು. ಈಗ ಪ್ರಧಾನಮಂತ್ರಿ ಆಗಮನದ ಹಿನ್ನೆಲೆಯಲ್ಲಿ ಈ ಕಟ್ಟಡಕ್ಕೆ ಒಂದು ರೀತಿ ನವೀಕರಣದ ಭಾಗ್ಯ ಸಿಗ್ತಾ ಇದೆ ಅಂತ ಹೇಳ್ಬೋದು. ಈ ಕಟ್ಟಡಕ್ಕೆ ಒಂದು ಸುಣ್ಣ ಬಣ್ಣವನ್ನು ಬಳಿಯುವುದರ ಜೊತೆಗೆ ಚಿತ್ರಗಳನ್ನು ಬಿಡಿಸುವ ಮುಖಾಂತರ ಮೋದಿ ಹೋಗುವಂಥ ಮಾರ್ಗದಲ್ಲಿ ಎಲ್ಲವೂ ಒಂದು ರೀತಿ ಸುಂದರವಾಗಿ ಕಾಣುವಂತೆ ಮಾಡಲಾಗಿದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ನುರಿತ ಕಲಾವಿದರು ಇಲ್ಲಿ ಗೋಡೆಗಳಿಗೆ ಒಂದು ವಿಭಿನ್ನವಾದ ಒಂದು ಚಿತ್ತಾಕರ್ಷಕವಾದ ಒಂದು ಚಿತ್ರಗಳನ್ನು ಬಿಡಿಸೋದ್ರಲ್ಲಿ ನಿರತರಾಗಿದ್ದಾರೆ. ಅದೇ ರೀತಿ ಮೋದಿ ಸಂಚರಿಸುವ ರಸ್ತೆಯ ಬದಿಗಳಲ್ಲಿಯೂ ಕೂಡ ಒಂದು ಸುಣ್ಣ ಬಣ್ಣಗಳನ್ನು ಬಳಿಯಲಾಗ್ತದೆ. ಫುಟ್ಪಾತನ್ನು ಸುಂದರವಾಗಿ ಕಾಣುವಂತೆ ಮಾಡಲಾಗ್ತದೆ. ಇದರ ಜೊತೆಗೆ ಬಿಗಿಯಾದ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳುವ ಮುಖಾಂತರ ಮೋದಿಯವರು ಬಂದು ಹೋಗುವಂಥ ಮಾರ್ಗದಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮಾಡ್ಕೋತಾ ಇದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಸ್ಟ್ 1ಕ್ಕೆ ಮೈಸೂರಿಗೆ ಭೇಟಿ ನೀಡ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇರುವ ಒಂದು ಕಾರಣದಿಂದಾಗಿ ಮೋದಿಯವರು ಬಂದು ಹೋಗುವಂಥ ಮಾರ್ಗ ಇದೀಗ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿ ಪರಿಣಮಿಸಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.